ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವುದನ್ನಾಗಿದ್ದೇನೆ. ಈ ಭಾನುವಾರದ ಆರಾಧನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ಸಂತೋಷವುಳ್ಳವನಾಗಿದ್ದೇನೆ. ಪ್ರೀತಿಯ ನನ್ನ ದೈವಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿ ಆಶೀರ್ವದಿಸಲ್ಪಟ್ಟವರಾಗಿ ಸುರಕ್ಷಿತರಾಗಿ ಇದ್ದೀರೆಂಬುದಾಗಿ ನಾನು ನಂಬಿ ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ನಿಮ್ಮಗೋಸ್ಕರವಾಗಿ ಪ್ರಾರ್ಥಿಸುವಂತನಾಗಿದ್ದೇನೆ. ಬನ್ರಿ, ಈ ದಿನದ ನಾವು ಆರಾಧನೆಯಲ್ಲಿ ನಾವು ಭಾಗವಹಿಸುವ ಹಾಗೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿ ಕೂಟವನ್ನು ಆರಂಭಿಸಿಕೊಂಡು ದೇವ ಸಂದೇಶವನ್ನು ನಾವು ಕೇಳೋಣ. ಥ್ಯಾಂಕ್ ಯು ಲಾರ್ಡ್. ಈ ಒಳ್ಳೆ ದಿನಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ನಿಮ್ಮ ದಯೆಗಾಗಿ ಸ್ತೋತ್ರಪ್ಪ. ಮತ್ತೊಂದು ವಾರವನ್ನು ನಮ್ಮ ಜೀವಿತದಲ್ಲಿ ಕೂಡಿಸಿಕೊಂಡ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ನಿನ್ನ ಕೃಪೆ ಅಪಾರವಾಗಿ ನಮ್ಮ ಮೇಲೆ ಇಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪವಿತ್ರಾತ್ಮ ದೇವರೇ, ನಮ್ಮನ್ನು ಅನುದಿನವೂ ಅನುಕ್ಷಣವು ನಮ್ಮನ್ನು ನಡೆಸುತ್ತಾ ಬಂದಿರುವ ದೇವರೇ, ನಿನಗೆ ಸ್ತೋತ್ರಗಳಪ್ಪ, ಸ್ತೋತ್ರಗಳಪ್ಪ, ಸ್ತೋತ್ರಗಳಪ್ಪ. ವಂದನೆಗಳು ಸ್ವಾಮಿ. ನಿನಗೆ ಕೋಟಿ ಕೋಟಿ ನಮನಗಳು ಸ್ವಾಮಿ. ಕೃತಜ್ಞತೆಗಳು ಸ್ವಾಮಿ. ನಿನಗೆ ಆರಾಧನೆ ಸ್ವಾಮಿ. ಯೇಸುವೆ, ಮತ್ತೊಂದು ಆವತ್ತಿನ ಪಾದ ಪೀಠದಲ್ಲಿ ಸ್ವಾಮಿ ನಾವು ಬಂದು ಕರ್ತನೆ ಕುಳಿತುಕೊಂಡು ನಿಮ್ಮನ್ನ ಸ್ವಾಮಿ ಸ್ತೋತ್ರಿಸುವುದಕ್ಕೂ ಆರಾಧಿಸುವುದಕ್ಕೂ ನಿನ್ನ ಸ್ವರವನ್ನು ಕೇಳುವುದಕ್ಕೂ ನಮಗೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ಯೆಸಯ್ಯ, ನಿಮಗೆ ವಂದನೆಗಳಪ್ಪ. ಯೆಸಯ್ಯ, ನಿಮಗೆ ವಂದನೆಗಳಪ್ಪ. ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೇ, ನಿನ್ನ ಅತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಿನ್ನ ಅತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಾನೆಲ್ಲೂ ಕಾಣೆ ಪ್ರೇಮ ನಿನ್ನಲ್ಲಿ ಮಾತ್ರವೇ ಯೇಸು. ನಾನೆಲ್ಲೂ ಕಾಣೆ ಪ್ರೇಮ ನಿನ್ನಲ್ಲಿ ಮಾತ್ರವೇ ಯೇಸು. ಎನ್ನ ಹೃದಯ ತುಂಬಲಿ ಪ್ರೇಮ ನಿತ್ಯವೂ ಬೇಡುವೆ ರಕ್ಷಕ. ಎನ್ನ ಹೃದಯ ತುಂಬಲಿ ಪ್ರೇಮ ನಿತ್ಯವೂ ಬೇಡುವೆ ರಕ್ಷಕ. ನಿನ್ನ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೇ, ನಿನ್ನ ಅತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಿನ್ನ ಅತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ಹೌದಪ್ಪ, ನಿನ್ನ ಪ್ರೀತಿಯನ್ನು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲಪ್ಪ. ನಿನ್ನ ಅಪಾರವಾದ ಪ್ರೀತಿಯಿಂದ ಕೃಪೆಯಿಂದ ನಮ್ಮನ್ನು ನಡೆಸುತ್ತಾ ಬಂದಿರುವ ದೇವರೇ, ನಿಮಗೆ ನಾವು ಸ್ತೋತ್ರ ಮಾಡುತ್ತೇವೆ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ ಸ್ವಾಮಿ. ಈಗ ಈ ಮುಂಜಾನೆ ಸಮಯದಿಂದ ಪಾದಗಳಿಗೆ ಬಂದು ನಮ್ಮೆಲ್ಲಾ ಕೃತಜ್ಞತೆಗಳನ್ನು ಸ್ತುತಿಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಕರ್ತನೆ, ಈಗ ಈ ದಿನದ ವಾಕ್ಯ ಸಂದೇಶವನ್ನು ಕೂಡ ನಾವು ಕಳಲಿಕ್ಕಿದ್ದೇವೆ ಸ್ವಾಮಿ. ನಿನ್ನ ಪಾದಗಳಲ್ಲಿ ಕುಳಿತುಕೊಂಡು ಮರಿಯಳು ಆ ದಿನ ಸ್ವಾಮಿ ನಿನ್ನ ವಾಕ್ಯವನ್ನ ಕೇಳಿ ಧನ್ಯಳಾದಳು ಸ್ವಾಮಿ. ಈ ದಿನ ನಿನ್ನ ಸನ್ನಿಧಿಯಲ್ಲಿ ಕುಳಿತುಕೊಂಡು ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು ಧನ್ಯರಾಗಿ ಆಶೀರ್ವಾದವನ್ನು ಹೊಂದುವಂತೆ, ನಿಮ್ಮ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಸಹಾಯ ಮಾಡು. ಪವಿತ್ರಾತ್ಮ ದೇವರೇ, ಸಮಸ್ತ ನಿನಗೆ ಒಪ್ಪಿಸಿಕೊಟ್ಟು ಯೇಸುವೆ, ನಿಮ್ಮ ನಾಮ ಮಾತ್ರ ಮಹಿಮೆಯಾಗಲಿ, ನಾವು ತಗ್ಗಿಸಲ್ಪಡಲಿ. ಕೇಳುವ ಪ್ರತಿಯೊಂದು ಕಿವಿಗಳು ತೆರೆಯಲ್ಪಡಲಿ.
ಹೃದಯಗಳು ತೆರೆಯಲ್ಪಡಲಿ, ಕಾರ್ಯ ಮಾಡಲಿ. ಆತ್ಮನೇ ಚಲಿಸು, ಕಾರ್ಯ ಮಾಡು. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೀತಿಯ ದೇವಜನರೇ, ಮತ್ತು ದಾವತಿ ಈ ಭಾನುವಾರದ ಆರಾಧನೆಯಲ್ಲಿ ನಿಮ್ಮನ್ನು ಸಂಧಿಸಲು ಸಂತೋಷವುಳ್ಳವನಾಗಿದ್ದೇನೆ. ಬೇರೆ ಸಮಯದ ಅಭಾವ ನಮಗಿರುವುದರಿಂದ ಕ್ಲುಪ್ತವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಅನೇಕರಿಗೆ ಸಭೆಯಲ್ಲಿ ಫೇಸ್ಬುಕ್ ಇಲ್ಲದೆ ಇರುವ ಕಾರಣ ಯೂಟ್ಯೂಬ್ ನಲ್ಲಿ ಕೂಡ ನಾವು ಮಾಡಿ ಅಪ್ಲೋಡ್ ಮಾಡ್ತಿದ್ದೇವೆ. ಅನೇಕರು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೀರಿ, ಅನೇಕರು ಫೇಸ್ಬುಕ್ ನಲ್ಲಿ ಸಂದೇಶಗಳನ್ನು ಕೇಳಿ ನೀವು ಬಲ ಹೊಂದುತ್ತಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೇರೆ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ನಡೆಸಲಿ. ಬನ್ರಿ, ಇವತ್ತು ಕೂಡ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. ಪ್ರೀತಿಯ ದೇವಚಂದ್ರೆ, ವಾಕ್ಯ ಸಂದೇಶಕ್ಕೆ ಹೋಗೋದಕ್ಕೆ ಮೊದಲು ನಿಮಗೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಅಂತ ಹೇಳುವಾಗ, ನಿಮ್ಮಲ್ಲಿ ಯಾರಿಗೆ ಕಷ್ಟ ಅಂದ್ರೆ ತುಂಬಾ ಇಷ್ಟವಾಗಿದೆ? ಏನಪ್ಪ ಪಾಸ್ಟರ್ ಬೆಳಿಗ್ಗೆನೆ ಕಷ್ಟ ಕುರಿತಾಗಿ ನಮ್ಮನ್ನು ಕೇಳ್ತಾ ಇದ್ದಾರಲ್ಲ, ಕಷ್ಟ ಇಷ್ಟವಾಗುತ್ತಾ? ಹೌದು ಪ್ರಿಯರೇ, ಒಂದು ಸಭೆಯಲ್ಲಿ ಬೋಧಕರು ಕಷ್ಟ ಯಾರಿಗೆ ಇಷ್ಟ ಎಂಬುದಾಗಿ ಕೈ ತೆಗಿರಿ ಅಂತ ಹೇಳುವಾಗ ಒಬ್ಬರು ಕೈ ತೆಗಿಲಿಲ್ಲ. ಒಂದು ವಯಸ್ಸಾದಂತಹ ಒಂದು ತಾಯಿ ಮಾತ್ರ ಕೈ ತೆಗೆದು. ಸಭಾಪಾಲಕರಿಗೆ ಆಶ್ಚರ್ಯವಾಯಿತು. ಸಭಾಪಾಲಕರು ಮತ್ತೊಂದು ಪ್ರಶ್ನೆಯನ್ನು ಕೇಳಿದರು. ಏನಪ್ಪಾ ಅಂದ್ರೆ, ಜೀವವೆಂಬ ಜಯಮಾಲೆ ಯಾರಿಗಿಷ್ಟ ಎಂಬುದಾಗಿರುವಾಗ ಅನೇಕರು ಕೈಗಳನ್ನು ಎತ್ತಿದರು. ದೇವರಿಗೆ ಸ್ತೋತ್ರ. ಪ್ರಿಯ ದೇವ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಜಯಮಾಲೆಯನ್ನ ಇಷ್ಟಪಡ್ತೇವೆ, ಆದ್ರೆ ಕಷ್ಟವನ್ನ ಇಷ್ಟಪಡುವುದಿಲ್ಲ. ಸಭಾಪಾಲಕರಿಗೆ ಆಶ್ಚರ್ಯ ಆಯಿತು. ಕಷ್ಟ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಕೈ ಎತ್ತಿದಂತ ತಾಯಿನ ಕೇಳಿದ್ರು, ಅಮ್ಮ ನಿನಗೆ ಯಾಕೆ ಕಷ್ಟ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಕೈ ಎತ್ತಿದೆಯಲ್ಲ ಅಂತ ಹೇಳುವಾಗ ಅವ್ರು ಹೇಳಿದ್ರು, ಅಯ್ಯ, ಕಷ್ಟವನ್ನ ನಾನು ಇಷ್ಟಪಡ್ತೀನೋ ಬಿಡ್ತೀನೋ, ಇಷ್ಟಪಡದೆ ಹೋದ್ರೂ ಅನೇಕ ಸಾರಿ ನನ್ನ ಜೀವನದಲ್ಲಿ ಆ ಕಷ್ಟ ನನ್ನನ್ನ ಇಷ್ಟಪಟ್ಟು ಬರುತ್ತಿರುವುದರಿಂದ ನಾನು ಆ ಕಷ್ಟವನ್ನು ಒಪ್ಪಿಕೊಂಡಿದ್ದೇನೆ, ಆದ್ರಿಂದಲೇ ಬೆರೆತಿದ್ದೇನೆ. ಎಷ್ಟೇ ಕಷ್ಟ ಬರಲಿ ದೇವರು ನಡೆಸ್ತಾನೆ ಅಂತ ಹೇಳಿ ನಾನು ಆ ಕಷ್ಟವನ್ನ ಸಹಿಸಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಕಷ್ಟ ಬೇಡ ಅಂದ್ರೂ ಕೂಡ ಅದು ಇಷ್ಟಪಟ್ಟು ನನ್ನ ಜೀವನದಲ್ಲಿ ಬರ್ತಾ ಇದೆ, ಆದ್ರಿಂದ ಅದರೊಟ್ಟಿಗೆ ಜೀವಿಸುವುದನ್ನ ಕಲ್ತಿದ್ದೇನೆ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಇದೇ ಆತ್ಮಿಕವಾದ ಸತ್ಯ. ಕಷ್ಟ ಯಾರನ್ನೂ ಹೊರತಾಗಿಲ್ಲ ಪ್ರಿಯರೇ. ಎಲ್ಲರ ಜೀವನದಲ್ಲಿಯೂ ಕಷ್ಟವಿದೆ. ಅವನು ಐಶ್ವರ್ಯವಂತನಾದರೂ ಬಡವನಾದರೂ ಯಾರೇ ಆದರೂ ಎಲ್ಲರಿಗೂ ಕಷ್ಟ ಖಂಡಿತವಾಗೂ ಈ ಲೋಕದಲ್ಲಿ ಇದೆ. ಯಾಕಂದ್ರೆ ದೇವರ ವಚನ ಹೇಳ್ತದೆ, ಕಷ್ಟ ಸಂಕಟಗಳೇ ಮನುಷ್ಯನ ಜೀವನದ ಆಡಂಬರ. ಆದ್ರೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳುವಾಗ, ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಒಂದು ಸುಂದರವಾದ ಮಾತನ್ನು ಬರೆದಿದ್ದಾನೆ. ಇವತ್ತು ಆ ಯಾಕೋಬನ ಪತ್ರಿಕೆಯ 1ನೇ ಅಧ್ಯಾಯದ 12ನೇ ವಚನವನ್ನ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಆ ವಾಗ್ದಾನ, ಆ ದೇವರ ವಾಕ್ಯ ಏನು ಹೇಳುವಾಗ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ನಿಮ್ಮ ಹೃದಯಗಳಲ್ಲಿ ಈ ವಾಕ್ಯಗಳನ್ನ ಬರೆದಿಟ್ಟುಕೊಳ್ಳ್ರಿ ಪ್ರಿಯರೇ. ಸ್ವಾಮಿಯು ತನ್ನನ್ನ ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು. ಪ್ರೀತಿಯ ದೇವ ಮಕ್ಕಳೇ, ಕಷ್ಟವಿಲ್ಲದೆ ಜೀವವೆಂಬ ಜಯಮಾಲೆಯು ಖಂಡಿತವಾಗಲೂ ಇಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ಬೋಧನೆಗಳನ್ನ ಬೋಧಿಸುವಾಗ ನಾನು ಕೇಳಲ್ಪಟ್ಟಿದ್ದೇನೆ ಅಂತ ಹೇಳುವಾಗ, ಕ್ರೈಸ್ತರಿಗೆ ಕಷ್ಟ ಬರಬಾರದು, ಯೇಸುಸ್ವಾಮಿ ನಂಬಿದಂತ ಮಕ್ಕಳಿಗೆ ಕಷ್ಟ ಬರಬಾರದು. ಕಷ್ಟ ಬಂದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ, ಅಥವಾ ಏನೋ ಪಾಪದಲ್ಲಿದ್ದಾರೆ, ಅಥವಾ ಏನೋ ಮಾಡಿದ್ದಾರೆ ಎಂಬುದಾಗಿ ಅನೇಕ ರೀತಿಯಲ್ಲಿ ಆ ಒಂದು ಬೋಧನೆಗಳನ್ನು ಮಾಡಿ
ಮುಗಿಸುವಂತವರಾಗಿದ್ದಾರೆ. ಇಲ್ಲಿ ದೇವರ ವಾಕ್ಯ ಯಾಕೋಬನು ಹೀಗೆ ಬರೆದಿದ್ದಾನೆ, ದೇವರು ತನ್ನನ್ನ ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ, ಕಷ್ಟವನ್ನ ಸಹಿಸುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಕಷ್ಟಗಳು ಯಾರನ್ನೂ ಬಿಟ್ಟಿಲ್ಲ. ಯಾಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಕೂಡ ಆ ಕಷ್ಟಗಳು ಬಿಡಲಿಲ್ಲ. ಈ ಲೋಕದಲ್ಲಿದ್ದಾಗ ಆತನು ಕೂಡ 1 ಪೇತ್ರ 2:21 ಅಧ್ಯಾಯ ವಚನವನ್ನು ನೀವು ನೋಡುವುದಾದ್ರೆ, ಆತನು ಕೂಡ ಈ ಲೋಕದಲ್ಲಿರುವಾಗ ಬಾಧೆಯನ್ನ ಅನುಭವಿಸಿದನು, ಕಷ್ಟಗಳ ಮಧ್ಯದಲ್ಲಿ ಹಾದು ಹೋದನೆಂಬುದಾಗಿ ನಮಗೆ ಆತನು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹೌದು ನನ್ನ ಪ್ರಿಯ ದೇವಸ್ಥಾನಗಳೇ, ಕಷ್ಟವಿಲ್ಲದೆ ಜೀವವೆಂಬ ಜಯಮಾಲೆ ಇಲ್ಲ. ಜಯಮಾಲೆ ಎಲ್ಲರಿಗೂ ಇಷ್ಟ, ಆಶೀರ್ವಾದ ಎಲ್ಲರಿಗೂ ಇಷ್ಟ, ಜಯ ಎಲ್ಲರಿಗೂ ಇಷ್ಟ. ಆದ್ರೆ ಕಷ್ಟ ಅಂದ್ರೆ ಎಲ್ಲರಿಗೂ ತುಂಬಾ ಕಷ್ಟ. ಆದ್ರೆ ಆ ಕಷ್ಟವಾಗಿರುವ ಕಷ್ಟ ನಿನ್ನನ್ನು, ನನ್ನನ್ನು, ಪ್ರತಿ ಮನುಷ್ಯನನ್ನು ಇಷ್ಟಪಟ್ಟು ಹುಡುಕಿ ಬರ್ತದೆ. ಅದು ನಮ್ಮನ್ನ ನಾಶ ಮಾಡೋದಕ್ಕಲ್ಲ, ನಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡೋದಕ್ಕಾಗಿ ಬರ್ತದೆ ಎನ್ನುವ ಸತ್ಯವನ್ನ ತಿಳಿದುಕೋ. ದೇವರ ನಾಮಕ್ಕೆ ಸ್ತೋತ್ರ. ಕಷ್ಟಗಳು ಯಾಕೆ ಮನುಷ್ಯನ ಜೀವನದಲ್ಲಿ ಎನ್ನುವಂತ ಒಂದು ಪ್ರಶ್ನೆಗೆ ಕೆಲವು ಸಂಗತಿಗಳನ್ನು ನಾನು ಹೇಳಿ ಮುಂದೆ ಹೋಗುತ್ತೇನೆ. ಮೊದಲನೇದಾಗಿ, ಕಷ್ಟಗಳು ಮನುಷ್ಯನ ಜೀವಿತದಲ್ಲಿ ಪಾಪದ ನಿಮಿತ್ತವಾಗಿ ಬರುವಂತದ್ದಾಗಿದೆ. ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದಾಗ ಅವನಿಗೆ ಯಾವುದೇ ತರವಾದಂತಹ ಕಷ್ಟಗಳು ಇರಲಿಲ್ಲ. ಆದ್ರೆ ಅವನು ಯಾವಾಗ ಪಾಪ ಮಾಡಿದನೋ ಆಗ ಅಲ್ಲಿಂದ ಪ್ರಾರಂಭವಾಯಿತು ಅವನ ಜೀವನದ ಕಷ್ಟದ ದಿನಗಳು. ಪ್ರಿಯ ದೇವರ ನಾಮಕ್ಕೆ ಸ್ತೋತ್ರ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಒಬ್ಬ ಬೆತಸ್ತಾ ಕೊಳದ ಬಳಿಯಲ್ಲಿ 38 ವರ್ಷದಿಂದ ರೋಗದಲ್ಲಿ ಬಿದ್ದುಕೊಂಡಿದ್ದ ಒಬ್ಬ ಮನುಷ್ಯನನ್ನ ಯೇಸು ಸ್ವಾಮಿ ಸ್ವಸ್ಥ ಮಾಡಿದ. ಅವನನ್ನು ಸ್ವಸ್ಥ ಮಾಡಿದ ನಂತರ ಮತ್ತೆ ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು ಅವನಿಗೆ ಹೇಳಿದಂತ ಮಾತು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ, ಒಂದು ವೇಳೆ ಪಾಪ ಮಾಡಿದರೆ ಹೆಚ್ಚಿನ ಕೇಡು ನಿನಗೆ ಸಂಭವಿಸಿತು. ಹಾಗಾದ್ರೆ ಅವನ ಒಂದು ಕಷ್ಟಗಳಿಗೆ, ಅವನ ವ್ಯಾಧಿಗೆ, ಅವನ ಒಂದು ಪ್ರತಿಕೂಲಗಳಿಗೆ, ಅವನ ಒಂದು ಸಮಸ್ಯೆಗಳಿಗೆ ಕಷ್ಟಗಳಿಗೆ ಪಾಪವು ಕಾರಣವಾಗಿತ್ತು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ತೋರಿಸುತ್ತಿದ್ದಾರೆ. ಹೌದು ಪ್ರಿಯ ದೇವಜನರೇ, ಕಷ್ಟಗಳು ನಮ್ಮ ಜೀವನದಲ್ಲಿ ಬರುವಾಗ ಕೆಲವು ಸಾರಿ ನಾವು ತಿಳಿಯದೆ ಮಾಡಿರುವ ತಪ್ಪುಗಳಿಂದ, ಪಾಪಗಳಿಂದ ಕಷ್ಟಗಳು ಬಂದಿರಬಹುದೇನೋ. ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಪಶ್ಚಾತ್ತಾಪವನ್ನ ದೇವರ ಕಡೆಗೆ ನಾವು ತೋರಿಸುವಾಗ, ದೇವರ ಕಡೆಗೆ ತಿರುಗುವಾಗ ದೇವರ ಕಷ್ಟಗಳಿಂದ ನಮ್ಮನ್ನು ಬಿಡಿಸ್ತಾನೆ. ಎರಡನೇದಾಗಿ, ಕಷ್ಟಗಳು ಕೇವಲ ಪಾಪ ಮಾಡಿದ ಮಾತ್ರದಿಂದಲೇ ಬರುವಂತದ್ದು ಆಗಿದೆ ಎಂಬುದಾಗ ಅನೇಕ ಸಾರಿ ಏನೇ ಕಷ್ಟ ಬಂದರೂ ಎಲ್ಲದಕ್ಕೂ ಪಾಪ ಮಾಡಿದ್ದಾನೆ ಎಂಬುದಾಗಿ ಅಂದ್ಕೊಳ್ತೀವಿ. ಇಲ್ಲ ಪ್ರಿಯರೇ, ಎರಡನೆಯದಾಗಿ ಕಷ್ಟವು ಯಾಕೆ ಮನುಷ್ಯನ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ನಾವು ನೋಡುವಾಗ, ದೇವರ ಕ್ರಿಯೆಗಳು ನಮ್ಮಲ್ಲಿ ನಡೆಯುವುದಕ್ಕಾಗಿ ಬರುತ್ತದೆ. ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯದ 1-3 ವಚನಗಳು ಓದಿಕೊಳ್ಳುವಾಗ, ಅಲ್ಲಿ ಒಬ್ಬ ಹುಟ್ಟು ಕುರುಡನು ಅಲ್ಲಿ ಕೂತುಕೊಂಡಿರುವಾಗ ಶಿಷ್ಯರು ಕೇಳ್ತಾರೆ, ಇವನು ಯಾವ ಕಾರಣಕ್ಕಾಗಿ ಹುಟ್ಟು ಕುರುಡನಾಗಿದ್ದಾನೆ? ಇವನು ಪಾಪ ಮಾಡಿದ್ರಿಂದಲೋ, ಇವನ ತಂದೆ ತಾಯಿಗಳು ಪಾಪ ಮಾಡಿದ್ರಿಂದಲೋ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಬದಲಾಗಿ ದೇವರ ಕ್ರಿಯೆಗಳು ಇವನಲ್ಲಿ ನಡೆಯಬೇಕೆಂಬುದಾಗಿ ಇದಾಯಿತು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ತನ್ನ ಕಾರ್ಯಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ಮನುಷ್ಯನ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಷ್ಟಗಳನ್ನು ಅನುಮತಿಸ್ತಾನೆ. ಪ್ರಿಯರೇ, ಆ ಕಷ್ಟಗಳ ಮೂಲಕವಾಗಿ ದೇವರು ತನ್ನ ಕಾರ್ಯವನ್ನ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಳ್ಳುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಕ್ರಿಯೆಗಳು ನಡೆಯುವುದಕ್ಕಾಗಿ ಇದಾಯಿತು. ಆ ಒಂದು ಹುಟ್ಟುಕುಂಟನನ್ನ ಯೇಸು ಸ್ವಾಮಿ ಸ್ವಸ್ಥ ಮಾಡಿದ. ಸ್ವಸ್ಥ ಮಾಡಿದಂತ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಅಲ್ಲಿದ್ದಂತ ಅನೇಕರು ದೇವರ ಆ ಒಂದು ಕ್ರಿಯೆಯನ್ನ, ದೇವರ ಕಾರ್ಯವನ್ನ, ದೇವರ ಮಹಿಮೆಯನ್ನ ಅವರು ಕಂಡರೆಂಬುದಾಗಿ ನಾವು ನೋಡಿಕೊಳ್ತೇವೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ಬೇರೆ ಮೂರನೇದಾಗಿ, ಕಷ್ಟಗಳು ನಮ್ಮ ಜೀವಿತದಲ್ಲಿ ಯಾಕೆ ಬರ್ತದೆ ಅಂತ ಹೇಳುವಾಗ, ಅದು ನಮ್ಮನ್ನ ದೇವರ ಬಳಿಗೆ ನಡೆಸುವುದಕ್ಕಾಗಿಯೇ ಬರುತ್ತದೆ. ಇವತ್ತೆಷ್ಟೋ ಜನರ ಸಾಕ್ಷಿಯನ್ನು ಕೇಳುವಾಗ, ಆ ಕಷ್ಟಗಳು ಬಂದಿದ್ರಿಂದಲೇ ಸ್ವಾಮಿಯ ಬಳಿಗೆ ಬಂದರು, ಸ್ವಾಮಿಯನ್ನ ಕಂಡುಕೊಂಡ್ರು, ಸ್ವಾಮಿಯಲ್ಲಿ ರಕ್ಷಣೆ ಹೊಂದಿದ್ರು. ಕಷ್ಟಗಳು ದೇವರ ಬಳಿಗೆ ನಮ್ಮನ್ನ ನಡೆಸ
ನಡೆಸುವಂತದ್ದಾಗಿದೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಒಬ್ಬ ಸಹೋದರ ನನಗೆ ಒಂದು ಸಾಕ್ಷಿಯನ್ನು ಹೇಳಿದ. ನಾನು ಸ್ವಾಮಿಯನ್ನು ನಂಬುತ್ತಾ ಇರಲಿಲ್ಲ. ನನಗೆ ಒಬ್ಬ ನನ್ನ ಸ್ನೇಹಿತ ಸುವಾರ್ತೆಯನ್ನು ಹೇಳ್ತಿದ್ದ. ನಾನು ಯಾವತ್ತೂ ಆ ಒಂದು ಸುವಾರ್ತೆಯನ್ನು ಕೇಳಲಿಲ್ಲ. ಯೇಸು ಒಳ್ಳೆಯವರು ಅಂತ ಹೇಳ್ತಾ ಇದ್ದ. ನಿನ್ನ ಜೀವನದಲ್ಲಿ ಯೇಸುವಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು, ನಿನ್ನ ಎಲ್ಲ ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಬಿಡಿಸ್ತಾರೆ, ನಿನ್ನ ರಕ್ಷಿಸ್ತಾರೆ, ಅವರೇ ಸತ್ಯ ದೇವರೆಂಬುದಾಗಿ ಹೇಳುವಾಗ ನಾನು ಅಲಕ್ಷ್ಯ ಮಾಡ್ತಾ ಇದ್ದೆ, ಆಸ್ತೆ ಮಾಡ್ತಾ ಇದ್ದೆ. ನನ್ನ ತಂದೆ ತೀರು ಹೋಗಿದ್ದಾರೆ, ನನ್ನ ತಾಯಿ, ನನ್ನ ತಂಗಿ, ನನ್ನ ಕುಟುಂಬದ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಓದ್ತಾ ಇದ್ದೀನಿ PUC, ಬೆಳಗಿನ ಹೊತ್ತು ಆಟೋ ಓಡಿಸ್ತೀನಿ ಮತ್ತು ನನಗೆ ಸಾಯಂಕಾಲದಲ್ಲಿ ನಾನು ಓದೋದಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ಕಷ್ಟ ಕುಟುಂಬದಲ್ಲಿ, ಎಷ್ಟೋ ಸಮಸ್ಯೆಗಳು. ಹೀಗಿರುವಾಗ ಒಂದು ರಾತ್ರಿ ಇದ್ದಕ್ಕಿದ್ದ ಹಾಗೆ ನನ್ನ ಶರೀರದಲ್ಲಿ ಒಂದು ಭಯಂಕರವಾದಂತಹ ಒಂದು ನೋವು, ನನ್ನ ಒಂದು ಕೈ ಕಾಲುಗಳು ಭಯಂಕರವಾದಂತಹ ನೋವು, ತಡೆಯೋದಕ್ಕಾಗ್ತಾ ಇಲ್ಲ. ಆಸ್ಪತ್ರೆಗೆ ನಾನು ಹೋಗ್ಬೇಕಂತ ಇದ್ದೀನಿ, ಆದ್ರೆ ದುಡ್ಡಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಹೇಳಿದಂತಹ ಮಾತು ನನಗೆ ಜ್ಞಾಪಕ ಬಂತು. ಮೊಣಕಾಲುಡಿ ಒಂದೇ ಒಂದು ಕ್ಷಣ ಪ್ರಾರ್ಥನೆ ಮಾಡಿದೆ. ಯೇಸುವೇ, ನೀನು ನಿಜವಾದ ದೇವರಾಗಿದ್ದರೆ ನನ್ನನ್ನು ಈ ಮರಣದ ನೋವಿನಿಂದ ಬಿಡಿಸು ಬಿಡಿಸು ಎಂಬುದಾಗಿ ಕಣ್ಣೀರಿನಿಂದ ರಾತ್ರಿಯಲ್ಲಿ ನಾನು ಪ್ರಾರ್ಥಿಸಿದಾಗ ಆ ಕ್ಷಣವೇ ನನ್ನ ನೋವು ಬಿಟ್ಟು ಹೋಯಿತು. ಆ ದಿನ ಯೇಸುವನ್ನ ನಾನು ಕಂಡುಕೊಂಡೆ, ಯೇಸುವನ್ನ ನಾನು ತಿಳಿದುಕೊಂಡೆ, ಆತನ ಪ್ರೀತಿನ ಅರ್ಥ ಮಾಡಿಕೊಂಡೆ. ಸಭೆಗೆ ಹೋದೆ, ಸಭೆಯಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ, ಸಭಾ ಪಾಲಕರು ನನಗೋಸ್ಕರ ಪ್ರಾರ್ಥನೆ ಮಾಡುವಾಗ ಏನೋ ಒಂದು ಶಕ್ತಿ ನನ್ನಿಂದ ಬಿಟ್ಟು ಹೋಯಿತು. ಒಂದು ಹೊಸ ಸಮಾಧಾನ ನನ್ನಲ್ಲಿ ಬಂತು. ನಾನು ಯೇಸುವನ್ನ ಕಂಡುಕೊಂಡೆ. ಹೌದು ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ಅದು ದೇವರ ಬಳಿಗೆ ನಮ್ಮನ್ನು ಅನೇಕ ಸಾರಿ ನಡೆಸುವಂತದ್ದಾಗಿದೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 32-34 ನಾವು ನೋಡುತ್ತೇವೆ. ಅಲ್ಲಿ ಅನೇಕರು ತರತರವಾದಂತಹ ರೋಗಿಗಳು, ಇಗೋ ವ್ಯಾಧಿಯಿಂದ ಬಾಧೆಯಿಂದ ಬಾಧಿಸಲ್ಪಟ್ಟವರು ಯೇಸುವಿನ ಬಳಿಗೆ ಕರೆತಂದರು ಎಂಬುದಾಗಿ ದೇವರ ವಚನ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಕಷ್ಟಗಳು ನಮ್ಮನ್ನ ದೇವರ ಬಳಿಗೆ ನಡೆಸಬೇಕು ಪ್ರಿಯರೇ. ಕೊನೆಯದಾಗಿ 4ನೇದಾಗಿ, ನಮ್ಮ ಜೀವನದಲ್ಲಿ ಯಾಕೆ ಕಷ್ಟಗಳೆಂಬುದಾಗಿ ನಾವು ನೋಡಿಕೊಳ್ಳುವಾಗ, ಈ ಕಷ್ಟಗಳು ನಮ್ಮ ಪರಿಶೋಧನೆಗಾಗಿ. ಇಲ್ಲಿ ಯಾಕೋಬನು ಬರೆಯುವಂತಹ ಈ ಒಂದು ಪತ್ರಿಕೆ ಏನಂತ ಹೇಳುವಾಗ, ಆ ದಿನದಲ್ಲಿ ಹಿಂಸೆಗೆ ಒಳಗಾಗಿರುವಂತಹ ಚದುರಿಸಲ್ಪಟ್ಟಿರುವಂತಹ ಕ್ರೈಸ್ತರಿಗೆ ಯಾಕೋಬನು ಬರೀತಾ ಇದ್ದಾನೆ. ಬರೆಯುವಾಗ ಅನೇಕ ಹಿಂಸೆಗಳ ಮಧ್ಯೆ ಹಾದು ಹೋಗುತ್ತಿರುವಂತಹ ಕ್ರೈಸ್ತರಿಗೆ ಹೇಳ್ತಿದ್ದಾನೆ, ಇಗೋ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು. ಹೌದು ಪ್ರಿಯರೇ, ಇದು ಪರಿಶೋಧನೆಗೋಸ್ಕರವಾಗಿ ದೇವರ ಮಕ್ಕಳಿಗೆ ಬರುವಂತಹ ಕಷ್ಟಗಳು. ಅನೇಕರು ಹೇಳ್ತಾರೆ, ಏಸಪ್ಪನ ನಂಬಿದ ಮೇಲೆ ಕಷ್ಟ ಎಲ್ಲ ಬಿಡುಗಡೆ ಆಗ್ಬಿಡ್ತದೆ. ಆದ್ರೆ ಏಸಪ್ಪನ ನಂಬಿದ ಮೇಲೆ ಕಷ್ಟಗಳು ಜಾಸ್ತಿ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಈ ಯಾಕೋಬನು ಇಲ್ಲಿ ಬರೆಯುವಾಗ ಹೇಳ್ತಿದ್ದಾನೆ ಅಂತ ಹೇಳುವಾಗ, 1ನೇ ಅಧ್ಯಾಯದ 2-3 ವಚನ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನಂಬಿಕೆ ಎಲ್ಲಿರುತ್ತದೋ ಅಲ್ಲಿ ಪರಿಶೋಧನೆ ಇರಲೇಬೇಕು. ನಮ್ಮ ನಂಬಿಕೆಯನ್ನ ಉತ್ತಮವಾದ ನಂಬಿಕೆಯಾಗಿ ರೂಪಾಂತರ ಪಡಿಸುವಂತದ್ದೇ ಪರಿಶೋಧನೆಗಳು. ದೇವರು ನಮ್ಮ ಜೀವಿತದಲ್ಲಿ ಪರಿಶೋಧಿಸುವಂತ ದೇವರಾಗಿದ್ದಾನೆ. ನಮ್ಮ ನಂಬಿಕೆಯನ್ನು ಪರಿಶೋಧಿಸುವಂತ ದೇವರಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ಇವತ್ತು ಒಂದು ಆತ್ಮಿಕವಾದ ಸತ್ಯ ಏನಂತ ಹೇಳುವಾಗ, ದೇವರ ಮಕ್ಕಳಾದ ನಮಗೆ ಈ ಲೋಕದಲ್ಲಿ ಅನೇಕ ವಿಧವಾದ ಕಷ್ಟಗಳು ಉಂಟು ಪ್ರಿಯರೇ. ದೇವರು ತನ್ನ ಪ್ರೀತಿಸುವವರಿಗೆ ನನ್ನ ವಾಗ್ದಾನ ಮಾಡಿದ್ದಾನೆ. 1ನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವ ಎಲ್ಲರೂ ಕೂಡ ಹಿಂಸೆಗಳಿಗೆ ಗುರಿಯಾಗುತ್ತಾರೆ. ಕೀರ್ತನೆ 34ರಲ್ಲಿ ಭಕ್ತನು ಹೇಳ್ತಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ. ಅಪೊಸ್ತಲರ ಕಾರ್ಯ 14ನೇ ಅಧ್ಯಾಯ 22ನೇ ವಚನದಲ್ಲಿ ಪೌಲನು ಮತ್ತೊಂದು ಆವೃತ್ತಿಯಲ್ಲಿ ಹೇಳ್ತಾನೆ, ಬಹಳ ಕಷ್ಟ ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯಕ್ಕೆ ನಾವು ಸೇರಬೇಕು. ದೇವರ ರಾಜ್ಯದ ಮಾರ್ಗ ಅದು ಕಷ್ಟ ಸಂಕಟಗಳಿಂದ ತುಂಬಲ್ಪಟ್ಟದ್ದು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಕಷ್ಟಗಳು ನಿನ್ನನ್ನು ದೇವರಿಂದ ದೂರ ಮಾಡಬಾರದು, ಅದು ದೇವರ ಬಳಿಗೆ ನಡೆಸಬೇಕು. ಪ್ರಿಯ
ದೇವರ ಜನರೇ, ಅನೇಕರು ಕಷ್ಟಗಳು ಬರುವಾಗ ದೇವರನ್ನ ಬಿಟ್ಟು ಹೋಗ್ತಾರೆ, ದೇವರನ್ನ ಮರೆತು ಹೋಗ್ತಾರೆ. ಅವರೆಲ್ಲ ಯಾವ ರೀತಿ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಹೇಳಿದ ಹಾಗೆ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 20ನೇ ವಚನದಲ್ಲಿ ಹೇಳಿದ ಹಾಗೆ, ಬಂಡೆಯ ನೆಲದ ಮೇಲೆ ಬಿದ್ದಂತ ಬೀಜ ಬೇಗ ಬೆಳೀತು, ಆದ್ರೆ ಬಿಸಿಲು ಬರುವಾಗ ಅದು ಬೇಗನೆ ಬಾಡಿ ಹೋಯಿತು. ಕಾರಣ ಬೇರು ಇಲ್ಲದ ಕಾರಣ. ಸರಿಯಾದ ರೀತಿಯಲ್ಲಿ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಸರಿಯಾದ ಸುವಾರ್ತೆಯನ್ನು ಕೇಳಲಿಲ್ಲ. ಬೇರೆ ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಅನೇಕರು ಆ ಕಷ್ಟಗಳು ಬರುವಾಗ, ಹಿಂಸೆಗಳು ಬರುವಾಗ ಅನೇಕರು ಕ್ರಿಸ್ತನನ್ನ ಬಿಟ್ಟು ಹಿಂಜಾರಿ ಹೋಗುವಂತವರಾಗಿದ್ದಾರೆ. ಆದ್ರೆ ಇವತ್ತು ಈ ಬೆಳಗಿನ ಕ್ಷಾಮದಲ್ಲಿ ಕಷ್ಟಗಳು ನಮ್ಮ ನಂಬಿಕೆಯನ್ನ ಬಲಪಡಿಸಬೇಕು, ಕಷ್ಟಗಳು ನಮ್ಮ ಆತ್ಮೀಯ ಜೀವಿತವನ್ನ ಬಲಪಡಿಸಬೇಕು, ಕಷ್ಟಗಳು ನಮ್ಮನ್ನ ಶುದ್ಧಿ ಮಾಡಬೇಕು, ಕಷ್ಟಗಳು ಇತರರಿಗೆ ನಾವು ಸಹಾಯ ಮಾಡುವಂತ ಒಂದು ವ್ಯಕ್ತಿಗಳಾಗಿ ನಮ್ಮನ್ನು ರೂಪಾಂತರ ಪಡಿಸಬೇಕು, ಕಷ್ಟಗಳು ದೇವರ ರಾಜ್ಯಕ್ಕೆ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಬೇಕು. ಅದೇ ಪ್ರಿಯರೇ ಉತ್ತಮವಾದಂತ ಸಂಗತಿ. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 119ನೇ ಅಧ್ಯಾಯ 67ನೇ ವಚನದಲ್ಲಿ ಭಕ್ತನಿಗೆ ಹೇಳ್ತಾನೆ, ಕಷ್ಟ ಸಂಕಟಗಳಿಗೆ ಮುಂಚೆ ನಾನು ತಪ್ಪಿ ಹೋಗುತ್ತಿದ್ದೇನು ದೇವ, ಆದ್ರೆ ಈಗ ನಿನ್ನ ನುಡಿಗಳನ್ನು ಕೈಗೊಳ್ತಾ ಇದ್ದೇನೆ. ಮನುಷ್ಯನ ಜೀವನದಲ್ಲಿ ಕಷ್ಟ ಇಲ್ಲ ಅಂದ್ರೆ ಅವನು ತಪ್ಪಿ ಹೋಗ್ತಾನೆ. ಪ್ರಿಯ ದೇವ ಮಕ್ಕಳೇ, ಕಷ್ಟ ಇರೋದು ಒಳ್ಳೆಯದು. ಕಷ್ಟ ಇದ್ರೆ ನಾವು ದೇವರ ಹತ್ರ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರಿಗೆ ನಾವು ಭಯ ಪಡ್ತೇವೆ. ಇಸ್ರಾಯೇಲರನ್ನ ದೇವರ ಆಶೀರ್ವದಿಸಿ ಸಮೃದ್ಧಿಯಾದಂತಹ ಆಶೀರ್ವಾದಗಳನ್ನು ಕೊಟ್ಟಾಗ ಅವರು ದೇವರನ್ನ ಮರೆತು ಹೋದರು, ದೇವರನ್ನ ಬಿಟ್ಟು ಹೋದರು. ಇಲ್ಲಿ ಭಕ್ತನ ಹೇಳ್ತಾ ಇದ್ದಾನೆ, ಕಷ್ಟಗಳಿಗೆ ಮುಂಚೆ ನಾನು ತಪ್ಪಿ ಹೋಗುತ್ತಿದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುವೆನು. ದೇವರ ನಾಮಕ್ಕೆ ಸ್ತೋತ್ರ. ಹಿಜ್ಕೀಯನ ಜೀವನದಲ್ಲಿ ಬಂದಂತ ವ್ಯಾಧಿ ಅವನನ್ನ ರೂಪಾಂತರ ಪಡಿಸಿತು. ಹಿಜ್ಕೀಯನು ಹೇಳ್ತಾನೆ, ನನ್ನ ಆತ್ಮಕ್ಕೆ ಸಂಭವಿಸಿದ ಕಷ್ಟಗಳನ್ನು ನಾನು ನೆನೆಸಿ ಈಗ ನಾನು ಮೆಲ್ಲಗೆ ನಡೆಯುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಅದೇ 119ನೇ ಕೀರ್ತನೆ 71ನೇ ವಚನದಲ್ಲಿ ಭಕ್ತನು ಹೇಳ್ತಾನೆ, ಕಷ್ಟ ಅನುಭವಗಳಲ್ಲಿ ನಿನ್ನ ನಿಬಂಧನೆಗಳನ್ನು ನಾನು ಕಲಿತುಕೊಂಡೆನು. ಹೌದು ನನ್ನ ಪ್ರಿಯ ದೇವಸ್ಥರೇ, ಕಷ್ಟಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಎಂಬುದಾಗಿ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. 1 ಪೇತ್ರ 5:10 ಪೇತ್ರನು ಬರೆಯುವಾಗ ಹೇಳ್ತಾನೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ದೇವರು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ನಿಮ್ಮನ್ನು ಬಲಪಡಿಸುತ್ತಾನೆ. ಹೌದು, ಕಷ್ಟದ ಬಗ್ಗೆ ಎಲ್ಲ ಅಪೊಸ್ತಲರು ಮಾತಾಡ್ತಾರೆ, ಎಲ್ಲ ಪತ್ರಿಕೆಗಳು, ಎಲ್ಲ ವಾಕ್ಯಗಳು ಕಷ್ಟಗಳ ಬಗ್ಗೆ ಮಾತಾಡ್ತಾ ಇದೆ. ಆ ಕಷ್ಟಗಳು ನಿಮ್ಮನ್ನು ಸ್ವಲ್ಪ ಕಾಲ ಮಾತ್ರ ಬಾಧಿಸಿ ಮತ್ತು ಆ ಕಷ್ಟಗಳ ಮಧ್ಯೆ ದೇವರು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಗೊಂಡು ಬರ್ತಾನೆ. ನಂಬರಿ. ದೇವರಿಗೆ ಸ್ತೋತ್ರ. ಇಲ್ಲಿ ಯಾಕೋಬನು ಬರೆಯುವಾಗ, ಕಷ್ಟ ಸಹಿಸಿಕೊಳ್ಳುವವನು ಧನ್ಯನು, ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನೆ. ಇದು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದಾನೆ. ಹೌದು ಪ್ರಿಯರೇ, ಈ ಯಾಕೋಬನು ಈ ಒಂದು ಕಷ್ಟ ಸಂಕಟಗಳ ಬಳಿಗೆ ಬರೆಯುವಾಗ 5ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಮಾತನ್ನ, ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಆತನು ಪರಿಚಯ ಮಾಡ್ತಿದ್ದಾನೆ. ನೆನಪಿಸಿಕೊಳ್ಳ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ಅಧ್ಯಾಯದ 10ನೇ ವಚನ, ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವನು ಧನ್ಯರೆಂದು ಹೇಳುತ್ತೇವಲ್ವಾ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವಾಗಿದ್ದಾನೆಂದು ತಿಳಿದುಕೊಳ್ಳಿರಿ. ಇಲ್ಲಿ ಯಾಕೋಬನು ಯೋಬನನ್ನ ಪರಿಚಯ ಮಾಡ್ತಿದ್ದಾನೆ. ಸಹಿಸಿಕೊಳ್ಳುವಂತ ವಿಷಯದಲ್ಲಿ, ಸಹಿಸಿಕೊಳ್ಳೋದು ಅಂದ್ರೆ ಆ ಕಷ್ಟಗಳಲ್ಲಿ ತಾಳ್ಮೆಯಿಂದ ಇರುವುದು, ದೇವರಲ್ಲಿ ಕಾದುಕೊಂಡಿರುವುದು, ದೇವರನ್ನೇ ಅಂಟುಕೊಂಡಿರುವುದು. ಅದಕ್ಕೆ ಉದಾಹರಣೆಯಾಗಿ ಯೋಬನನ್ನ ಯಾಕೋಬನು ನೆಲೆಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಯೋಬನನ್ನು ದೇವರು ಆ ಸಹಿಸಿಕೊಳ್ಳುವಂತ ತಾಳ್ಮೆಯಿಂದ ಇದ್ದಂತ ಯೋಬನಿಗೆ ದೇವರು ಕೊನೆಯದಾಗಿ ಮಾಡಿದ್ದನ್ನು ನೆನಪಿಸಿಕೊಳ್ಳ್ರಿ. ಕರ್ತನು ಕರುಣಾ ಸಾಗರನಾಗಿದ್ದಾನೆ. ನಿನ್ನನ್ನು ಕಷ್ಟದಲ್ಲಿ ಇಟ್ಟು ಆತನು ಸಂತೋಷಿಸುವ ದೇವರಲ್ಲ, ನಿನ್ನನ್ನು ಕಷ್ಟಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಕಷ್ಟಗಳಿಂದ ನಿನ್ನನ್ನು ಉದ್ಧರಿಸುವ ದೇವರಾಗಿದ್ದಾನೆ. ಕಷ್ಟಗಳ ಮಧ್ಯೆ ನಿನಗೆ ಸಹಾಯವನ್ನು ಕೊಡುವ ದೇವರಾಗಿದ್ದಾನೆ.
ಆದ್ರಿಂದ ಯೋಬನನ್ನು ಮಾದರಿ ಮಾಡಿಕೊಳ್ಳ್ರಿ. ಹಾಗಾದ್ರೆ ಯೋಬನನ್ನ ನಾವು ಮಾದರಿ ಮಾಡಿಕೊಳ್ಳೋದಕ್ಕಾಗಿ ಯೋಬನು ಕಷ್ಟಗಳ ಮಧ್ಯೆ ಏನು ಮಾಡಿದ ಎಂಬುದಾಗಿ ನಾವು ಕೆಲವು ಕ್ಲುಪ್ತವಾಗಿ ಕೆಲವು ಸಂಗತಿಗಳನ್ನು ನಾವು ಕೇಳಿ ಜ್ಞಾನವನ್ನು ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಯೋಬನ ಪುಸ್ತಕದ 1ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೋಬನು ತನ್ನ ಜೀವನದಲ್ಲಿ ಬಂದಂತಹ ಕಷ್ಟಗಳ ಮಧ್ಯದಲ್ಲಿ ಯಾರ ಮೇಲೂ ಅವನು ತಪ್ಪನ್ನ ಹೊರಿಸಲಿಲ್ಲ, ಯಾರನ್ನೂ ಅವನು ಬ್ಲೇಮ್ ಮಾಡಲಿಲ್ಲ. ಅವನ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡ ಉನ್ನತವಾಗಿದ್ದಂತಹ ಯೋಬ ಒಂದೇ ಕ್ಷಣದಲ್ಲಿ ಕೆಳಗಡೆ ಬಂದು ಬಿಟ್ಟ. ಅದಕ್ಕೆ ಅವನು ಯಾರನ್ನೂ ದೂಷಿಸಲಿಲ್ಲ, ಪತ್ನಿಯನ್ನು ದೂಷಿಸಲಿಲ್ಲ, ಕುಟುಂಬವನ್ನು ದೂಷಿಸಲಿಲ್ಲ, ದೇವರನ್ನು ಕೂಡ ದೂಷಿಸಲಿಲ್ಲ. ಬೇರೆ ತಾಳ್ಮೆಯಿಂದ ಆ ಕಷ್ಟಗಳನ್ನ ಸಹಿಸಿಕೊಂಡನು. ದೇವರನ್ನ ದೂಷಿಸುವುದಕ್ಕೆ ಬದಲಾಗಿ ದೇವರನ್ನ ಸ್ತುತಿಸಿದ ಪ್ರಿಯರೇ, ದೇವರನ್ನ ಆರಾಧಿಸಿದ ಪ್ರಿಯರೇ. ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟ ಬರುವಾಗ ಅವರಿಂದ ಹಿಂಗಾಯ್ತು, ಇವರಿಂದ ಹಿಂಗಾಯ್ತು, ಹಂಗಾಯ್ತು, ಹಿಂಗಾಯ್ತು, ನಾನು ಹಿಂಗ್ ಮಾಡಿದೆ, ಏನೇನೋ ಅನೇಕ ವಿಷಯಗಳು ನಾವು ಮಾಡ್ತೀವಿ ಪ್ರಿಯರೇ. ಯೋಬನು ತನ್ನ ಕಷ್ಟಗಳಲ್ಲಿ ಯಾರ ಮೇಲೂ ತಪ್ಪನ್ನ ಹೊರಿಸಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಜೀವನದಲ್ಲಿ ಕಷ್ಟ ಬಂದಿದೆಯಾ? ಯಾರ ಮೇಲೂ ತಪ್ಪು ಹೊರಿಸಬೇಡ. ಅವರಿಂದ ಹಿಂಗ್ ಬಂತು, ಇವರಿಂದ ಬಂತು, ಅವರಂಗ್ ಮಾಡಿದಿಕ್ ಬಂತು, ಯಾರ ಮೇಲೂ ತಪ್ಪು ಹೊರಿಸಬೇಡ. ಬದಲಾಗಿ ದೇವರನ್ನ ದೃಷ್ಟಿಸು. ಎರಡನೇದಾಗಿ ಯೋಬನ ಜೀವಿತದಲ್ಲಿ ಅವನ ಜೀವಿತದಲ್ಲಿ ಬಂದಂತಹ ಕಷ್ಟಗಳ ಮಧ್ಯದಲ್ಲಿ ಅವನು ಏನ್ ಮಾಡಿದ ಎಂಬುದಾಗಿ ನೋಡಿಕೊಳ್ಳುವಾಗ ದೇವರನ್ನ ಸ್ತೋತ್ರ ಮಾಡಿದ ಪ್ರಿಯರೇ, ದೇವರನ್ನ ಸ್ತುತಿಸಿದ ಪ್ರಿಯರೇ. ಇದು ದೇವರಿಂದ ಬಂದಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿದ. ಕಷ್ಟಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳಿದ. ಇವತ್ತು ನಾವು ದೇವರಿಗೆ ಸ್ತೋತ್ರಗಳನ್ನು ಯಾವುದಕ್ಕೆ ಹೇಳ್ತೀವಿ? ಒಂದು ಆಶೀರ್ವಾದ ಬಂದಾಗ, ಒಂದು ಬಿಡುಗಡೆ ಬಂದಾಗ, ಒಂದು ಏನೋ ಒಳ್ಳೆಯದು ನಡೆದಾಗ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳ್ತೀವಿ. ಒಂದು ಕಷ್ಟಗಳು ಬರುವಾಗ ದೇವರಿಗೆ ಸ್ತೋತ್ರ ಹೇಳುವಂತವರು ಯಾರಾದ್ರೂ ಇದ್ದೀರಾ ಪ್ರಿಯರೇ? ದೇವರಿಗೆ ಸ್ತೋತ್ರ. ಯೋಬನು ತನ್ನ ಕಷ್ಟಗಳಲ್ಲಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿದ. ಇದು ದೇವರ ಅಪ್ಪಣೆಯಿಂದ ಬಂದಿದೆ. ಓಕೆ, ದೇವರೇ ನಿನಗೆ ಸ್ತೋತ್ರಪ್ಪ ಎಂಬುದಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿದ. ಪ್ರಿಯರೇ, ನಾವು ಎಲ್ಲ ಚೆನ್ನಾಗಿರುವಾಗ ಸ್ತೋತ್ರ ಮಾಡೋದು, ಸ್ತುತಿ ಮಾಡೋದು, ದೇವರಿಗೆ ಕೃತಜ್ಞತೆಗಳು ಸಲ್ಲಿಸೋದು ಸುಲಭ. ಆದರೆ ಕಷ್ಟಗಳಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸೋದು ಅದು ದೇವರಿಗೆ ಇಷ್ಟವಾದದ್ದು. ಮಾತ್ರವಲ್ಲ ಪ್ರಿಯರೇ, ಇವತ್ತು ಯೋಬನ ಮೂಲಕವಾಗಿ ನಾವು ಕಲಿಯುವಂತ 3ನೇ ಒಂದು ಪಾಠ, ಯೋಬನು ತನ್ನ ಕಷ್ಟದಲ್ಲಿ ಏನು ಮಾಡಿದ. ಯೋಬನ ಪುಸ್ತಕ 19ನೇ ಅಧ್ಯಾಯ 25ನೇ ವಚನದಲ್ಲಿ ಯೋಬನು ಹೇಳ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನಂಬಿಕೆ. ಯೋಬನು ತನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡ್ರು ಕೂಡ ದೇವರ ಮೇಲೆ ಇರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಇವತ್ತು ದೇವರ ಮಕ್ಕಳು ಕಷ್ಟಗಳು ಬರುವಾಗ ದೇವರ ಮೇಲೆ ಇರುವಂತಹ ನಂಬಿಕೆ ಕಳೆದುಕೊಳ್ತಾರೆ, ಸ್ತೋತ್ರವನ್ನ ಬಿಟ್ಟು ಬಿಡ್ತಾರೆ. ಅವರ ಬಗ್ಗೆ ಇವ್ರ ಬಗ್ಗೆ ದೂರುಗಳನ್ನು ಹೇಳಿಕೊಂಡು ಕೊನೆಗೆ ದೇವರ ಬಗ್ಗೆ ಕೂಡ ಕೊರತೆ ಹೇಳುವಂತ ಒಂದು ಅನುಭವಗಳಲ್ಲಿ ಇವತ್ತು ದೇವಜನರು ಹೋಗ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಯೋಬನು ಹೇಳ್ತಿದ್ದಾನೆ, ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನಾನು ಆತನಲ್ಲಿ ಧೂಳಿನಲ್ಲಿ ಆತನಿಗಾಗಿ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತೇನೆ. ನಂಬಿಕೆ. ದೇವರ ದಿವಸ ಬಿಡಿಸ್ತಾನೆ, ದೇವರನ್ನು ಒಂದು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ, ದೇವರನ್ನ ಈ ಕಷ್ಟಗಳಿಂದ ಹೊರಗಡೆ ತಗೊಂಡು ಬರ್ತಾನೆ ಎನ್ನುವಂತ ನಂಬಿಕೆ ಯೋಬನಲ್ಲಿತ್ತು ಪ್ರಿಯರೇ. ಯೋಬನ ಜೀವಿತದಲ್ಲಿದ್ದಂತ ನಂಬಿಕೆ ಅದು ವ್ಯರ್ಥವಾಗಲಿಲ್ಲ. ನಿನ್ನ ನಂಬಿಕೆಯು ವ್ಯರ್ಥವಾಗುವುದಿಲ್ಲ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಂಬಿಕೆ ಉಳ್ಳವನಾಗಿ ಯೋಬನು ಜೀವಿಸಿದ. ಮಾತ್ರವಲ್ಲ ಪ್ರಿಯ ದೇವಜನರೇ, 42ನೇ ಅಧ್ಯಾಯದ ಅದೇ ಯೋಬನ ಪುಸ್ತಕ 42ನೇ ಅಧ್ಯಾಯದ 1 ಮತ್ತು 2ನೇ ವಚನ ನೋಡುವಾಗ ಅಲ್ಲಿ ಯೋಬನು ಹೇಳ್ತಾನೆ, ದೇವರೇ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವೆಂತಲೂ ತಿಳಿದುಕೊಂಡಿದ್ದೇನೆ. ಐ ನೋ ಮೈ ಗಾಡ್. ನನ್ನ ದೇವರು ಯಾರೆಂಬುದಾಗಿ ನನಗೆ ಗೊತ್ತು. He can do anything. ಆತನು ಏನು ಬೇಕಾದರೂ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲ ಕಾರ್ಯಗಳು ಆತನಿಗೆ ಅಸಾಧ್ಯ. ನಾನು ಧೂಳಿನಲ್ಲಿ ಇದ್ದೇನೆ, ಆ ಧೂಳಿನಿಂದ ನನ್ನನ್ನು ಮೇಲೆತ್ತಿ ಕರ್ತನು ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ಯೋಬನು ನಂಬಿದನು. ಪ್ರಿಯರೇ, ಇವತ್ತು ನಿನ್ನ ಕಷ್ಟಗಳ ಮಧ್ಯದಲ್ಲಿ ಅಂತ ನಂಬಿಕೆಯ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಅದಕ್ಕೆ
ಯಾಕೋಬನು ಯೋಬನನ್ನ ನಮ್ಮ ಮುಂದೆ ನಿಲ್ಲಿಸ್ತಾ ಇದ್ದಾನೆ ಪ್ರಿಯರೇ. ಅದು ಮಾತ್ರವಲ್ಲ, ತನ್ನ ಜೀವಿತದಲ್ಲಿ ನಾಲ್ಕನೇದಾಗಿ ಪ್ರಿಯರೇ, ಯೋಬನು ತನ್ನ ಎಲ್ಲ ಕಷ್ಟದ ಮಧ್ಯದಲ್ಲಿ ಅವನು ಪಾಪವನ್ನ ಮಾಡಲಿಲ್ಲ ಪ್ರಿಯರೇ. ಯೋಬ 27ನೇ ಅಧ್ಯಾಯದ 5ರಿಂದ 6ನೇ ವಚನಗಳನ್ನು ನೀವು ನೋಡಿಕೊಳ್ಳುವಾಗ ಅಲ್ಲಿ ಯೋಬನು ಹೀಗೆ ಹೇಳ್ತಾನೆ, ನಾನಂತೂ ನನ್ನ ಯಥಾರ್ಥತ್ವವನ್ನು, ದೇವರಲ್ಲಿರುವಂತಹ ನನ್ನ ಯಥಾರ್ಥತ್ವವನ್ನು, ನೀತಿಯನ್ನು ಕಳೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಸ್, ಅವನ ಕಷ್ಟಗಳ ಮಧ್ಯದಲ್ಲಿ ದೇವರನ್ನ ಬಿಟ್ಟು ಹಗಲಿ ಹೋಗಿ ಪಾಪದ ಮಾರ್ಗದಲ್ಲಿ ಹೋಗದೆ ಅವನ ಕಷ್ಟಗಳ ಮಧ್ಯದಲ್ಲಿ ದೇವರಲ್ಲಿರುವಂತಹ ಯಥಾರ್ಥವಾದ ಭಕ್ತಿಯನ್ನು, ನೀತಿಯನ್ನು ಕಾಪಾಡಿಕೊಂಡನು ಪ್ರಿಯರೇ. ಇವತ್ತು ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ಅನೇಕ ಸಾರಿ ನೀತಿಯನ್ನು ಬಿಟ್ಟು ಹೋಗ್ತೇವೆ. ಪಾಪದ ಮಾರ್ಗದಲ್ಲಿ ಅನೇಕರು ಹೋಗ್ಬಿಡ್ತಾರೆ. ಆದ್ರೆ ಯೋಬನ ಬಗ್ಗೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ದೇವರಲ್ಲಿರುವ ಯಥಾರ್ಥತ್ವವನ್ನು, ನೀತಿಯನ್ನು ಕಳೆದುಕೊಳ್ಳಲಿಲ್ಲ. ಕಳ್ಕೋಬೇಡ ಪ್ರಿಯ ಸಹೋದರನೇ, ಸಹೋದರಿಯೇ. ನಿನ್ ಜೀವನದಲ್ಲಿ ಏನು ಕಳೆದೋಗಿದ್ರು ಪರವಾಗಿಲ್ಲ, ದೇವರಲ್ಲಿರುವಂತ ನಂಬಿಕೆ, ದೇವರಲ್ಲಿರುವಂತ ಯಥಾರ್ಥತೆಯನ್ನು ಕಳ್ಕೋಬೇಡ, ಭಕ್ತಿಯನ್ನು ಕಳ್ಕೋಬೇಡ. ಯಾಕಂದ್ರೆ ನಿನ್ನ ಜೀವನದಲ್ಲಿ ದೇವರು ಸಕಲ ಕಾರ್ಯಗಳನ್ನು ಮಾಡುವಂತ ದೇವರಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ನಿನ್ನನ್ನು ಕರ್ತನು ಬದಲಾಯಿಸಿ ಒಂದು ಉನ್ನತ ಸ್ಥಾನಕ್ಕೆ ತರುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಮಾತ್ರವಲ್ಲ ಪ್ರಿಯರೇ, ಯೋಬನ ಜೀವಿತದಲ್ಲಿ ಪಾಪದ ಒಂದು ಮಾತು ಸಿಕ್ಕಲಿಲ್ಲ. ಪಾಪದ ಮಾರ್ಗದಲ್ಲಿ ಹೋಗದೆ ದೇವರ ಮಾರ್ಗದಲ್ಲಿ ಕಷ್ಟವಾದರೂ ನಷ್ಟವಾದರೂ ದೇವರ ಮಾರ್ಗದಲ್ಲಿ ಹೋಗುವಂತವನಾಗಿದ್ದನು. ಕೊನೆಯದಾಗಿ ಪ್ರಿಯರೇ, ಯೋಬನು ಆ ಕಷ್ಟಗಳ ಮಧ್ಯದಲ್ಲಿ ಏನ್ ಮಾಡಿದ ಅಂದ್ರೆ ತಾಳ್ಮೆಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದ. ತಾಳ್ಮೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಿಯ ದೇವ ಮಕ್ಕಳೇ, ಕಷ್ಟದಲ್ಲಿದ್ದ ಈ ಮನುಷ್ಯನು ದೇವರಿಗೆ ಮೊರೆ ಇಡಲು ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿದನೆಂಬುದಾಗಿ ಭಕ್ತರಾದ ದಾವೀದನು ಹೇಳಿದ ಪ್ರಿಯರೇ. ಹಾಗೆ ಅದೇ ವಾಕ್ಯಕ್ಕೆ ಅನುಸಾರವಾಗಿ ಯೋಬನ ಜೀವಿತದಲ್ಲಿ ಕಷ್ಟದಲ್ಲಿರುವಾಗ ಅವನು ಏನು ಮಾಡಿದ ಅಂದ್ರೆ ಪ್ರಾರ್ಥನೆ ಮಾಡಿದ ತಾಳ್ಮೆಯಿಂದ. ಅವನ ಪ್ರಾರ್ಥನೆ ಯಾರಿಗೋಸ್ಕರವಾಗಿ ಗೊತ್ತಾ? ಅವನಿಗೋಸ್ಕರವಾಗಿ ಮಾತ್ರವಲ್ಲ, ಅವನ ಸ್ನೇಹಿತರಿಗೋಸ್ಕರವಾಗಿ ಮಾಡಿದ. ಕಷ್ಟದಲ್ಲಿ ಇತರರಿಗೋಸ್ಕರ ಪ್ರಾರ್ಥನೆ ಮಾಡಿದ. ನಾವು ಕಷ್ಟ ಇರುವಾಗ ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ? ನಮಗೋಸ್ಕರನೇ. ಪ್ರೀತಿಯ ದೇವ ಮಕ್ಕಳೇ, ಕಷ್ಟದಲ್ಲಿಯೂ ಕೂಡ ನೀನು ಇತರರಿಗೋಸ್ಕರವಾಗಿ, ನಿನ್ನಂತೆ ಕಷ್ಟದಲ್ಲಿ ನಿನ್ನಂತೆ ಕಣ್ಣಿರುವಂತ ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ, ಇತರರ ಪಾಪಗಳನ್ನು ಕ್ಷಮಿಸುವುದಾಗಿ ಪ್ರಾರ್ಥಿಸುವಾಗ, ಈಗ ನೀನು ಪರಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಎಲ್ಲ ಇಕ್ಕಟ್ಟುಗಳಿಂದ ಬಿಡುಗಡೆ ಮಾಡ್ತಾನೆ. ಯೋಬನಿಗೆ ಕೊನೆಯಲ್ಲಿ ದೇವರು 2ರಷ್ಟು ಆಶೀರ್ವಾದಗಳನ್ನು ಕಾಣುವಂತೆ ಮಾಡಿದ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದಲೇ ಇಲ್ಲಿ ಯೋಬನನ್ನ ಮುಂದೆ ನಿಲ್ಲಿಸಿ ಹೇಳ್ತಾನೆ, ದೇವರು ಕರುಣಾಸಾಗರನು. ಆತನು ಆಗಿರೋದ್ರಿಂದ ಯೋಬನಿಗೆ ಮಾಡಿದ್ದನ್ನ ನೀವು ಏನ್ ಮಾಡ್ರಿ? ನೆನಪಿಸಿಕೊಳ್ರಿ, ತಿಳಿದಿದ್ದೀರಷ್ಟೇ ಎಂಬುದಾಗಿ ಹೇಳ್ತಿದ್ದಾರೆ. ನಿನ್ನ ಕಷ್ಟಗಳಲ್ಲಿ ದೇವರು ಕರುಣಾಸಾಗರ ಆಗಿದ್ದಾನೆ, ಕೈ ಬಿಡುವುದಿಲ್ಲ. ಪ್ರಿಯ ದೇವಜನರೇ, ಯೋಬನನ್ನ ಮಾದರಿ ಮಾಡಿಕೊಂಡು ಕಷ್ಟಗಳಲ್ಲಿ ತಾಳ್ಮೆಯಿಂದ ಕಷ್ಟವನ್ನ ಸಹಿಸಿಕೊಳ್ಳುತ್ತಾ, ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ದೇವರನ್ನ ಪ್ರೀತಿಸುತ್ತಾ, ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ದೇವರನ್ನ ಪ್ರಾರ್ಥಿಸುತ್ತಾ, ಕಷ್ಟಗಳ ಮಧ್ಯದಲ್ಲೂ ಕೂಡ ದೇವರಲ್ಲಿ ನಂಬಿಕೆ ಉಳ್ಳವನಾಗಿ, ಕಷ್ಟಗಳ ಮಧ್ಯದಲ್ಲೂ ಕೂಡ ಯಥಾರ್ಥವುಳ್ಳವನಾಗಿ ಜೀವಿಸುವಾಗ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕರ್ತನು ಎಲ್ಲವುಗಳಿಂದ ಬಿಡಿಸ್ತಾನೆ. ಕಷ್ಟವಿಲ್ಲದೆ ಜೀವವೆಂಬ ಜಯಮಾಲೆ ಇಲ್ಲ ಪ್ರಿಯರೇ. ಕಷ್ಟವು ನಿನ್ನ ಜೀವನದಲ್ಲಿ ಆಶೀರ್ವಾದವನ್ನ ಕೊಡುವುದಕ್ಕೆ ಬರ್ತದೆ. ಪೇತ್ರನು ಹೇಳ್ತಾನೆ, ಸ್ವಲ್ಪ ಕಾಲ ನೀವು ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯಸನಿಗೆ ದೇವರು ತರ್ತಾನೆ. ಹೀಗಿರುವುದರಿಂದ ಕರ್ತನ ಒಂದು ಸಮ್ಮುಖದಲ್ಲಿ ನಿಮ್ಮ ಕಷ್ಟಗಳಲ್ಲಿ ಒಪ್ಪಿಸಿಕೊಳ್ಳ್ರಿ. ಯೋಬನ ಹಾಗೆ ಜೀವಿಸುವುದಕ್ಕೆ ಪ್ರಯಾಸ ಪಡ್ರಿ. ಕಷ್ಟಗಳು ನಮ್ಮನ್ನು ನಾಶ ಮಾಡುವುದಕ್ಕಲ್ಲ, ಕಷ್ಟಗಳು ನಮಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವುದಕ್ಕಾಗಿ. ಬಿಟ್ಟುಕೊಡಬೇಡ್ರಿ. ನಂಬಿಗಸ್ತರಾಗಿ ಜೀವಿಸಿರಿ. ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಒಂದು ಮುಂಚಾನೆ ಸಮಯದಲ್ಲಿ ಕಷ್ಟವನ್ನ ಸಹಿಸುವವರು ಧನ್ಯರು. ಅವರಿಗೆ ಜೀವವೆಂಬ ಜಯಮಾಲೆಯು ದೊರಕುವುದು. ಇದು ತನ್ನನ್ನು ಪ್ರೀತಿಸುವವರಿಗೆ ದೇವರು ವಾಗ್ದಾನ ಮಾಡಿದ್ದಾನೆಂಬುದಾಗಿ ವಚನದ ಮೂಲಕವಾಗಿ ಮಾತನಾಡಿದ ದೇವರೇ, ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದೆಯಪ್ಪ. ಅಪ್ಪ, ವಾಕ್ಯ ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದೆಯಪ್ಪ.
ವಾಕ್ಯ ಹೇಳುವ ಮಗನ ಜೀವನದಲ್ಲಿ ಕೂಡ ಕಷ್ಟ ಇದೆಯಪ್ಪ. ಈ ಲೋಕದಲ್ಲಿ ಎಲ್ಲರಿಗೂ ಕಷ್ಟ ಇದೆಯಪ್ಪ. ಆದ್ರೆ ಕರ್ತನೆ, ಕಷ್ಟಗಳಿಂದ ಬಿಡಿಸುವ ದೇವರು ನಮಗಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಕರ್ತನೆ, ಯಾವುದೇ ಕಷ್ಟಗಳ ಮಧ್ಯದಲ್ಲೂ ಕೂಡ ಯೋಬನ ಹಾಗೆ ಜೀವಿಸುವಂತೆ ಎಲ್ಲರನ್ನು ಇನ್ನು ಬಲಪಡಿಸುವುದಾಗಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರ ಕಷ್ಟಗಳು, ಕಣ್ಣೀರುಗಳ ಮಧ್ಯದಲ್ಲಿ ದೇವರೇ, ನಾವು ಏನ್ ಮಾಡ್ತಾ ಇದ್ದೀವಿ ಎಂಬುದಾಗಿ ನೀನು ಗಮನಿಸುವ ದೇವರಾಗಿದೆಯಪ್ಪ. ಯೋಬನನ್ನು ಗಮನಿಸಿದೆ ದೇವರೇ, ಇವತ್ತು ನಮ್ಮನ್ನು ಕೂಡ ಗಮನಿಸುವ ದೇವರಾಗಿದೆಯಾ. ಕಷ್ಟ ಸಂಕಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತಹ ನಿನ್ನ ಪ್ರತಿಯೊಂದು ಮಕ್ಕಳನ್ನು ದೇವರೇ ನೀನು ಕರ್ತನೆ ಆಧರಿಸಿ, ಧೈರ್ಯಪಡಿಸಿ, ಬಲಪಡಿಸಿ, ಕಷ್ಟವನ್ನ ಸಹಿಸಿಕೊಳ್ಳೋದಕ್ಕೆ ಬಲವನ್ನು ಕೊಡು, ಕಷ್ಟವನ್ನ ಜಯಿಸೋದಕ್ಕೆ ಕೃಪೆ ಮಾಡು ದೇವರೇ. ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಯೋಬನ ಹಾಗೆ ಜೀವಿಸಿ 2ರಷ್ಟು ಆಶೀರ್ವಾದಗಳನ್ನು ಹೊಂದಲಿರುವಂತೆ ಸಹಾಯ ಮಾಡು. ಆಶೀರ್ವದಿಸು, ಬಲಪಡಿಸು. ಪ್ರತಿ ಕುಟುಂಬವನ್ನ, ಪ್ರತಿಯೊಂದು ಆತ್ಮಗಳನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು ದೇವರೇ, ಸ್ವಸ್ಥಪಡಿಸು ದೇವರೇ, ಬಿಡುಗಡೆಗೊಳಿಸು ಸ್ವಾಮಿ. ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ನಮ್ಮ ತಂದೆ ದೇವರ ಪ್ರೀತಿ, ಪವಿತ್ರಾತ್ಮರೇ ನಿಮ್ಮ ಸಹಾಯ, ನಡೆಸುವಿಕೆ, ಸನ್ನಿಧಿ, ಸಂರಕ್ಷಣೆ ಈಗಲೂ ಯಾವಾಗೂ ನಮ್ಮೆಲ್ಲರ ಸಂಗಡ, ನಮ್ಮ ಪ್ರಾರ್ಥನೆಗಳ ಸಂಗಡ, ನಿತ್ಯವೂ ನಿರಂತರವೂ ನಮ್ಮ ಸೇವೆಗಳ ಸಂಗಡ ನೆಲೆಯಾಗಿರಲಿ ಕರ್ತನೇ. ಆಮೆನ್, ಆಮೆನ್, ಆಮೆನ್. ಸಂತೋಷವಾಗಿರಲಿ. ಕರ್ತನು ಯೋಬನನ್ನು ಬಿಡಿಸಿದ ದೇವರು ನಮ್ಮನ್ನು ಬಿಡಿಸಿ ಆಶೀರ್ವದಿಸುವ ದೇವರಾಗಿದ್ದಾನೆ. ಆಮೆನ್.